ಹರಿದ ಬಟ್ಟೆ ಖಾಲಿ ಹೊಟ್ಟೆ ಏನನ್ನು ಬೇಕಾದರೂ ಮಾಡಿಸುತ್ತೆ ಅನ್ನೋದಕ್ಕೆ ಇಲ್ಲೋರ್ವ ಹುಡುಗಿಯ ಸಾಕ್ಷಿಯಾಗಿದ್ದಾಳೆ. ಬಡತನ ಅನ್ನೋದು ಏನನ್ನು ಬೇಕಾದರೂ ಕಲಿಸುತ್ತೆ, ಏನನ್ನ ಬೇಕಾದರೂ ಕೆಟ್ಟ ಕೆಲಸವನ್ನ ಮಾಡಿಸುತ್ತೆ. ಆದರೆ ಈ ಹುಡುಗಿ ಬಡತನವನ್ನೇ ತನ್ನ ಶಕ್ತಿಯನ್ನಾಗಿ ತನ್ನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿದ್ದಾಳೆ. ಸ್ನೇಹಿತರೆ, ಇತ್ತೀಚೆಗಷ್ಟೇ SSLCಯ ರಿಸಲ್ಟ್ ಬಂದಿದೆ. ಅದೆಷ್ಟೋ ವಿದ್ಯಾರ್ಥಿಗಳು ಸಾಧನೆಯನ್ನ ಮಾಡಿದ್ದಾರೆ. ಬಡತನದ ಮಕ್ಕಳು ಕೂಡ ಸಾಧನೆ ಮಾಡಿದ್ದಾರೆ, ಎಲ್ಲ ಸವಲತ್ತುಗಳು ಇದ್ದಂತಹ ಶ್ರೀಮಂತರ ಮಕ್ಕಳು ಕೂಡ ಸಾಧನೆಯನ್ನ ಮಾಡಿದ್ದಾರೆ. ಕೆಲವರು ಎಲ್ಲವೂ ಇದ್ದು ಏನನ್ನೂ ಮಾಡಿಲ್ಲ, ಎಲ್ಲ ಸೌಲಭ್ಯಗಳನ್ನು ಕೊಟ್ಟರು ನನಗೆ ಅದಾಗಲಿಲ್ಲ ಇದಾಗಲಿಲ್ಲ ಅಂತ ಹೇಳಿ ಕುಂಟು ನೆಪಗಳನ್ನೇ ಹೇಳುವಂಥವರು ಜಾಸ್ತಿ ಇದ್ದಾರೆ. ಅಂತಹದ್ರಲ್ಲಿ ಕಲಬುರಗಿ ಜಿಲ್ಲೆಯ ಈ ಹುಡುಗಿ ಇವತ್ತು ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾಳೆ. SSLC ಫಲಿತಾಂಶದಲ್ಲಿ ಕಲಬುರಗಿ ಜಿಲ್ಲೆ ಕೊನೆಯ ಸ್ಥಾನವನ್ನೇ ಪಡೆದಿರಬಹುದು, ಆದರೆ ಅದೇ ಜಿಲ್ಲೆಯ ಈ ಯುವತಿ ಎಲ್ಲರ ಮನವನ್ನ ಗೆದ್ದಿದ್ದಾಳೆ. ಈ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಹುಡುಗಿಯ ಹೆಸರು ಸುಜಾತಾ ಗೊಲ್ಲರ್. ಗೊಲ್ಲರ್ ಸಮುದಾಯ ಅಂತ ಹೇಳಿದ್ರೆ ಅಲೆಮಾರಿ ಜನಾಂಗಕ್ಕೆ ಸೇರಿದಂತಹ ಸಮುದಾಯ. ಹಾಗಾಗಿ ಇವರ ಕಾಯಕವೇ ಬಹಳಷ್ಟು ವಿಶೇಷವಾಗಿರುತ್ತೆ. ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಅನ್ನವನ್ನ ಪಡೆದುಕೊಂಡು ಹೊಟ್ಟೆಯನ್ನ ತುಂಬಿಸುವ ಕಾಯಕದಲ್ಲಿ ಇವರು ನಿರತರಾಗಿರ್ತಾರೆ. ಅಂತಹ ಕುಟುಂಬದಲ್ಲಿ ಜನಿಸಿದಂತಹ ಸುಜಾತಾ ಗೊಲ್ಲರ್ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ತಂದೆ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡುವ ಸಂದರ್ಭದಲ್ಲಿ ತಾನು ಕೂಡ ಅಪ್ಪನ ಜೊತೆ ಅಥವಾ ಕುಟುಂಬದವರ ಜೊತೆ ಹೋಗಿ ಮನೆ ಮನೆಗೆ ಹೋಗಿ ಅನ್ನವನ್ನ ತಂದು ಹೊಟ್ಟೆಯನ್ನ ತುಂಬಿಸಿಕೊಳ್ಳುವಂತಹ ಕೆಲಸವನ್ನ ಈ ಕುಟುಂಬದವರು ಮತ್ತು ಈ ಯುವತಿ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಈಕೆ ಕತ್ತಲಲ್ಲಿ ಇದ್ರೂ ಕೂಡ ತನ್ನ ಓದಿನ ದಾಹ ಮಾತ್ರ ಇರಲಿಲ್ಲ. ಮನೆ ಮನೆಗೆ ಹೋಗಿ ಅಂಡವನ್ನ ತರ್ತಾ ಇದ್ರು. ವಿದ್ಯೆಯ ಅಕ್ಷರಗಳನ್ನ ತನ್ನ ತಲೆಯಲ್ಲಿ ತುಂಬಿಕೊಂಡು ಇವತ್ತು SSLCಯಲ್ಲಿ 625 ಅಂಕಗಳಿಗೆ 529 ಅಂಕಗಳನ್ನ ಪಡೆಯುವ ಮೂಲಕ 84% ಮಾಡಿ ಇಡೀ ಜಿಲ್ಲೆಯನ್ನ ಅಚ್ಚರಿ ಮೂಡುವ ಹಾಗೆ ಮಾಡಿದ್ದಾಳೆ. ಈಕೆಯ ಸಾಧನೆ ಅಂತಿಂತಹ ಸಾಧನೆ ಅಲ್ಲ, ಯಾಕಂದ್ರೆ ಎಲ್ಲರೂ ಕೂಡ ಎಲ್ಲ ಸವಲತ್ತುಗಳಿದ್ರೂ ಕೂಡ ಏನನ್ನು ಮಾಡೋದಕ್ಕೆ ಆಗೋದಿಲ್ಲ. ಅಂತಹದ್ರಲ್ಲಿ ಈ ಯುವತಿ ಆ ಶೆಡ್ನಲ್ಲಿ ಇದ್ಕೊಂಡು ಕತ್ತಲೆಯ ವಾತಾವರಣದಲ್ಲಿ ಇದ್ಕೊಂಡು ಅಕ್ಷರದ ಜ್ಞಾನದ ಬೆಳಕನ್ನ ಹೊತ್ತಿಸಿದಾಳಲ್ವಾ, ಈಕೆಯ ಸಾಧನೆಗೆ ಸಲಾಂ ಹೇಳಲೇಬೇಕು. ಈಕೆಯ ಸಾಧನೆಯನ್ನ ಕಂಡಂತಹ ಗೊಲ್ಲರ ಸಮುದಾಯ ಅಥವಾ ಎಲ್ಲ ಅಕ್ಕಪಕ್ಕದ ಶಿಕ್ಷಣ ಪ್ರೇಮಿಗಳು ಬಂದು ಸುಜಾತಾ ಗೊಲ್ಲರ್ನ ಸಾಧನೆಗೆ ಸನ್ಮಾನವನ್ನ ಮಾಡಿದ್ದಾರೆ, ಸತ್ಕಾರವನ್ನ ಮಾಡಿದ್ದಾರೆ. ಆಕೆಯ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ಹರಸಿ ಹಾರೈಸಿದ್ದಾರೆ. ಎಲ್ಲ ಕೂಡ ಇವತ್ತು ಬೆಂಬಲವನ್ನ ನೀಡ್ತಾ ಇದ್ದಾರೆ. ಎಷ್ಟೋ ಜನ ಒಂದೊಂದು ಮಾರ್ಕ್ಸ್ ಕಮ್ಮಿ ಬಂತು ಅಂತ ಹೇಳಿ ಆತ್ಮಹತ್ಯೆಯನ್ನ ಮಾಡ್ಕೊಂಡವರು ಇದ್ದಾರೆ. ಪಾಸ್ ಆಗಿದ್ರು ಕೂಡ ಇನ್ನಷ್ಟು ಬರಬೇಕಿತ್ತು ಅನ್ನುವರಿದ್ದಾರೆ. ಆದರೆ ಅದುವೇ ಅಂತಿಮ ಅಲ್ಲ. ಎಲ್ಲ ಯುವಜನತೆಗೆ ಹೇಳುವ ಮಾತು, ಈ ಸುಜಾತಾ ಗೊಲ್ಲರ್ ಕೇವಲ ಒಂದು ಉದಾಹರಣೆ ಅಷ್ಟೇ. ಇಂತಹ ಅದೆಷ್ಟೋ ಪ್ರತಿಭೆಗಳು ನಮ್ಮಲ್ಲಿ ಇದ್ದಾರೆ. ಈಕೆಯು ಕೂಡ ಇಂದಿನ ಯುವಜನತೆಗೆ ಮಾದರಿಯಾಗುವಂತಹ ಕೆಲಸವನ್ನ ಮಾಡಿದ್ದಾಳೆ. ಆಕೆಯ ಪರಿಸ್ಥಿತಿಯನ್ನ ಅವಳು ಬಡತನಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ಶಿಕ್ಷಣ ಅಂತ ಹೇಳಿ ಖಡಕ್ಕಾಗಿ ಹೇಳಿದ್ದಾರೆ. ಹಾಗಾಗಿ ಸುಜಾತಾ ಗೊಲ್ಲರ್ ಅವರ ಬಗ್ಗೆ ಹೇಳುವ ಪ್ರಯತ್ನ ನಮ್ದಾಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ ಲೇಟೆಸ್ಟ್ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಮದುವೆ ಹಾಗೂ ಶುಭ ಸಮಾರಂಭಗಳು ಬಂದ್ರೆ ಸಾಕು, ಎಲ್ರಿಗೂ ಬಟ್ಟೆ ತಗೊಳ್ಳದೆ ದೊಡ್ಡ ಚಿಂತೆ ಆಗತ್ತೆ. ಬೆಸ್ಟ್ ಹಾಗೂ ಬ್ರಾಂಡೆಡ್ ಬಟ್ಟೆಗಳೇ ಸಿಗ್ಬೇಕು ಅಂತ ಎಲ್ರು ಅನ್ಕೋತೀವಿ ಅಲ್ವಾ? ಎಸ್, ಆ ನಿಮ್ಮ ಕನಸನ್ನ ನನಸಾಗಿಸುತ್ತಾನೆ ಬಂದಿದೆ ಆರ್ ರಾಮದುರ್ಗ ಬಟ್ಟೆ ಮಳೆಗೆ. ಮುಧೋಳದಲ್ಲಿರುವ ಈ ಬಟ್ಟೆ ಮಳಿಗೆ ಜವಳಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಈ ನಮ್ಮ ರಾಮದುರ್ಗ ಮಳಿಗೆ. ನಿಮಗಿಷ್ಟವಾಗುವ ಎಲ್ಲಾ ರೀತಿಯ ಮಾಡರ್ನ್ ಬಟ್ಟೆಗಳು, ಮದುವೆ ಸಮಾರಂಭಗಳು ಬಂದಾಗ ಎಲ್ಲೆಲ್ಲೋ ಹೋಗ್ತಿರಲ್ವಾ, ಇನ್ ಮುಂದೆ ಅದನ್ನ ಬಿಟ್ಟು ಬಿಡಿ. ಕುಟುಂಬ ಸಮೇತರಾಗಿ ಮುಧೋಳದಲ್ಲಿರುವ ಆರ್ ರಾಮದುರ್ಗ ಬಟ್ಟೆ ಮಳಿಗೆಗೆ ಬನ್ನಿ. ನಮ್ಮಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಇತ್ಯಾದಿಗಳೆಲ್ಲವೂ ಲಭ್ಯ. ಸಂಪೂರ್ಣ ಪರಿವಾರದ ಪರಿಪೂರ್ಣ ಖರೀದಿಗಾಗಿ ವೆಲ್ಕಮ್ ಟು ಆರ್ ರಾಮದುರ್ಗ ಟೆಕ್ಸ್ಟೈಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.